ಒಂದು ಸಣ್ಣ ಅಬ್ಸರ್ವೇಷನ್ ವೀಕ್ಷಕರ ಮುಂದೆ ಇಡ್ತಾ ಆ ಪ್ರಶ್ನೆಯನ್ನು ನಾನು ನಮ್ಮ ಗಣ್ಯರ ಮುಂದೆ ಕೂಡ ಇಡ್ತೀನಿ. ಅದೇನು ಅಂತಂದರೆ 2013 ಮತ್ತು 2018 ನಡುವೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿತ್ತು, ಭಾಳ ಆರಾಮಾಗಿ ಯಾವುದೇ ವಿವಾದಗಳು ಇಲ್ಲದೆ ಒಂದು ಸಣ್ಣ ಪುಟ್ಟದೇನೋ ಜಮೀರ್ ಅಹಮದ್ ಖಾನ್ ಅವ್ರದ್ದೇನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಅಷ್ಟೇನು ವಿವಾದಗಳಿಲ್ಲದೆ ಈ ಭಾಗ್ಯಗಳ ಸರದಾರರು ಅಂತೆಲ್ಲ ಅನಿಸ್ಕೊಂಡು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿದ್ದರಾಮಯ್ಯನವರಿಗೆ ಅವರ ಪಕ್ಷದ ಒಳಗೇನೆ ಯಾರೇ ಕಾಂಪಿಟೇಟರ್ ಇಲ್ಲದ ಕಾರಣಕ್ಕಾಗಿ ಅದನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದರು. 5 ವರ್ಷಗಳ ಕಾಲ ಸರ್ಕಾರ ನಡೆದು ಹೋಯಿತು. ಅದಾದಮೇಲೆ ಏನು ಕಾಂಗ್ರೆಸ್ಗೆ ಫುಲ್ ಮೆಜಾರಿಟಿ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳಾಗ್ತಾ ಇತ್ತು. ಫುಲ್ ಮೆಜಾರಿಟಿ ಏನು ಬರಲಿಲ್ಲ. ಕಾಂಗ್ರೆಸ್ ಒಂದು ಸ್ವಲ್ಪ ತಗೊಳ್ತು, BJP ಒಂದು ಸ್ವಲ್ಪ ತಗೊಳ್ತು, JDS ಒಂಚೂರು ತಗೊಳ್ತು. ಅದಾದಮೇಲೆ ಏನಾಯಿತು, 2018 ನಂತರದಲ್ಲಿ 14 ತಿಂಗಳ ಕಾಲ ಮೈತ್ರಿಕೂಟ ಬಂತು. ದಟ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ JDS. ಮೈತ್ರಿಕೂಟ 14 ತಿಂಗಳಿಗೇನೆ ಶತ್ರುಕೂಟ ಆಯಿತು. BJPಯವರು ಅದನ್ನು ಲಾಭ ಮಾಡಿಕೊಂಡು ಅವ್ರದ್ದೇ ಆದಂಥ ಸರ್ಕಾರನ ರಚನೆ ಮಾಡಿಕೊಂಡ್ರು. ಇಬ್ಬಿಬ್ಬರು ಮುಖ್ಯಮಂತ್ರಿಗಳನ್ನು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯದ ಜನ ನೋಡಿದ್ರು. ನನ್ನ ಪ್ರಶ್ನೆ, 2023 ಇಂದ ಶುರುವಾದಂಥ ದಿ ಅನದರ್ ಇನ್ನಿಂಗ್ಸ್ ಆಫ್ ಕಾಂಗ್ರೆಸ್ ಏನಿದೆ, ಯಾಕಂದರೆ ಕಾಂಗ್ರೆಸ್ ಬಂದಿದ್ದೇ BJP ಫೇಲ್ಯೂರ್ ಆಯಿತು, ಸರ್ಕಾರನ ಬೀಳಿಸಿಯೂ ಕೂಡ ಬಂದರೂ ಕೂಡ ಫೇಲ್ಯೂರ್ ಆಯಿತು ಅನ್ನೋ ಕಾರಣಕ್ಕೆ. ಇಲ್ಲ, ಏನೋ ಒಂದು ಸ್ವಲ್ಪ ಮಟ್ಟಿಗೆ ಸ್ಟೇಟ್ಸ್ಮನ್ಶಿಪ್ ಯಾರಲ್ಲೂ ಕಾಣಿಸಲಿಲ್ಲ, ಅದು ಏನೋ ಒಂಥರ ಇದೆ ಇದು BJP ಗೌರ್ಮೆಂಟು, ಇಲ್ಲ ಕಾಂಗ್ರೆಸ್ ಅವರಿಗೆ ಪೂರ್ಣ ಬಹುಮತ ಕೊಟ್ಬಿಡೋಣ ಅನ್ನೋ ಲೆವೆಲ್ಗೆ ಬಂದು 2023 ಏನಾಯಿತು, ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು. ಅವಾಗಿದ್ದು ಇವ್ರದ್ದು 2.5 ವರ್ಷ ಸೂತ್ರ. ಬಿಕಾಸ್ ಸಿದ್ದರಾಮಯ್ಯನವರಿಗೆ ದೇರ್ ವಾಸ್ ಅ ಕಾಂಪಿಟೇಟರ್, ದರ್ ಈಸ್ DK ಶಿವಕುಮಾರ್. ಆದರೆ 3 ವರ್ಷಗಳ ಕಾಲ ಒಂದು ರೀತಿ ಅಲಿಖಿತವಾಗಿ ಹೃದಯದಲ್ಲೇ ಇಟ್ಕೊಂಡು ಈಗ 3 ವರ್ಷ ಆದಮೇಲೆ ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯನವರು. ಇವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಬಟ್ ಮೈ ಕ್ವೆಶನ್, ಈ 3 ವರ್ಷ ಏನಿದೆ, ದಿಸ್ ಇಸ್ ನಾಟ್ 2013 to 2018. ಇಟ್ ಈಸ್ ಸೆಡ್ ದಟ್ ಈ 3 ವರ್ಷ ಕಾಂಗ್ರೆಸ್ ಪಕ್ಷವನ್ನು ಅವ್ರ ಗ್ಯಾರಂಟಿ 1000 ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಅಥವಾ ಯೋಜನೆಗಳು 1000 ಕೊಟ್ಟಿರ್ಬೋದು, ವೆಲ್ಫೇರ್ ಸ್ಕೀಮ್ಸು 1000 ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ದೀಸ್ 3 years, ದಿ ವೆರಿ ಇಂಟರ್ನಲ್ ಕಾನ್ಫ್ಲಿಕ್ಟ್ ಇನ್ ದಿ ವೆರಿ ಕಾಂಗ್ರೆಸ್ ರಾಜ್ಯದ ಜನಕ್ಕೆ ಬೇಸರ ತರಿಸಿದೆ. ಅದು ಆಡಳಿತದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಿದೆ. ಇದೇ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಿ ಪಟ್ಟಂತ ಎಲೆಕ್ಷನ್ಗೆ ಹೋಗಿದ್ದಿದ್ರೆ ಬಹುಮತವನ್ನು ಪ್ರಾಬಬಲಿ ಕಾಂಗ್ರೆಸ್ಸು ನಿರೀಕ್ಷೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಫ್ಕೋರ್ಸ್ BJPನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಯಾಕೆಂದರೆ BJP ವಿರೋಧ ಪಕ್ಷವಾಗಿ ಅಷ್ಟೇನು ಅದ್ಭುತವಾಗಿ ನಿಂತ್ಕೊಂಡಿಲ್ಲ. ಸೊ ಏಕೈಕ ಪ್ರಶ್ನೆ ಏನು ಅಂತಂದರೆ, ಈ 3 ವರ್ಷದ ಡ್ಯಾಮೇಜನ್ನು ಮುಂದಿನ 23 ತಿಂಗಳ ಒಳಗಾಗಿ ಸರಿ ಮಾಡಬಹುದಾದಂಥ ಸಾಮರ್ಥ್ಯ DK ಶಿವಕುಮಾರ್ ಅವರಿಗಿದೆಯಾ? ದಿಸ್ ಇಸ್ ದಿ ಬಿಗ್ಗೆಸ್ಟ್ ಕ್ವೆಶನ್. ಸರ್, ಇಫ್ ಮೈ ಕ್ವೆಶನ್ ಇಸ್ ಕರೆಕ್ಟ್, ಐ ವುಡ್ ನೀಡ್ ಯುವರ್ ಆನ್ಸರ್, ಡಾಕ್ಟರ್ ವಾಮನಾಚಾರ್ಯ ಸರ್. ಡಿಡ್ ಐ ಮೇಕ್ ಸೆನ್ಸ್? ಹೌದು, ಇದು ಹಿನ್ನೆಲೆ ದೃಷ್ಟಿಯಿಂದ ಭಾಳ ಮಹತ್ವದ್ದಿದೆ. ಆದರೆ ಇವ್ರದ್ದು ಇಮೇಜ್ ಹೆಂಗಿದೆ, ಇವರು ಮುಂದಿನ ದಿನಗಳಲ್ಲಿ ಏನು ಮಾಡಬಲ್ಲರು ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚಿಸಬೇಕು. ಪ್ಲೀಸ್. DK ಶಿವಕುಮಾರ್ ಅವ್ರಿಗೆ ಅರಸನಾಗಬೇಕು ಅಂತ ಆಸೆ ಇದೆ. ಓಕೆ. ಯಾಕೆಂದರೆ ಅವ್ರಿಗೆ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋಂಥ ಹಠ ಏನಿದೆಯಲ್ಲ, ಬರೀ ಮಂತ್ರಿ ಆಗೋದು ಇದು ಅರಸ ಅಲ್ಲ. ಇಡೀ ಕರ್ನಾಟಕದ ಒಬ್ಬ ಅರಸ ಅಂದರೆ ಅವನು ಮುಖ್ಯಮಂತ್ರಿನೇ, ನಥಿಂಗ್ ಲೆಸ್ ದೆನ್ ದ್ಯಾಟ್. ಇದನ್ನು DK ಶಿವಕುಮಾರ್ ಅವರು ಕಳೆದ ಹೆಚ್ಚು ಕಡಿಮೆ 7-8 ವರ್ಷಗಳಿಂದ ನಾನು ಆ ಗದ್ದುಗೆಯನ್ನು, ಆ ಕುರ್ಚಿಯನ್ನು, ಆ ಪದವಿಯನ್ನು ಹಿಡಿಬೇಕು ಅನ್ನುವಂಥ ಆ ಹಠ ಅವರಲ್ಲಿ ಗ್ರೇಟ್ ಇತ್ತು. ನಾನು ನಿಜವಾಗ್ಲೂ ಸಿದ್ದರಾಮಯ್ಯನವರು ಜಿಗಿಯಾಗಿ ಹಿಡ್ಕೊಂಡು ಕೂತ್ರು. ಯಾಕೆಂದರೆ ಯಾರು ಆ ಚೇರ್ ಮೇಲೆ ಇರ್ತಾರೆ ಅದರದೇ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ, ಆ ಚೇರ್ದೇ. ಹೀಗಾಗಿ ಅವ್ರಿಗೆ ಆ ಚೇರ್ದ ಇನ್ಫ್ಲೂಯೆನ್ಸ್ ತುಂಬ ಹೆಲ್ಪ್ ಆಗ್ತಿತ್ತು. ಕೇಂದ್ರದ ನಾಯಕರನ್ನು ಹಿಡ್ಕೊಳ್ಳೋಕೆ ಕೂಡ ನೀವಿಲ್ಲಿ ಅಧಿಕಾರದಲ್ಲಿದ್ದೀರಿ ಅಂದರೆ ನಿಮಗೆ ಬೆಲೆ ಜಾಸ್ತಿ. ಅಂಥದ್ರ ಮಧ್ಯನೂ DK ಶಿವಕುಮಾರ್ ಅವರು ತಮ್ಮ ಅಸ್ತಿತ್ವವನ್ನು ಗಟ್ಟಿ ಹಿಡಿದು ಆರಿಸಿ ಬಂದರು. ಓಕೆ. ಆದರೆ ಕೆಲವೊಂದು ಇಮೇಜಸ್ ಇವೆ. ಒಂದು, ಸರ್ಕಾರಕ್ಕೆ 3 ವರ್ಷಗಳಲ್ಲಿ ಆಗಲೇ ಒಂದಿಷ್ಟು ಬೇಜಾರು ಬಂದ್ಬಿಟ್ಟಿದೆ ಸಹಜ. ಅವ್ರಿಗೆ ಈ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಇಷ್ಟರದು ಆಧಾರದ ಮೇಲೆ ಮುಂದಿನ ಇಲೆಕ್ಷನ್ಗೆ ಹೋಗೋದು ಕಷ್ಟ. ಯಾಕೆಂದರೆ BJP ಅವರೂ ಹೇಳ್ತಾರೆ ನಾವು ಈ ಗ್ಯಾರಂಟಿಗಳನ್ನು ಮುಂದುವರಿಸ್ತೇವೆ. ಆವಾಗ
ಇಬ್ಬರು ಗ್ಯಾರಂಟಿ ಕೊಡ್ತಾರೆ, ಹಂಗಿದ್ದು ಇವ್ರನ್ನ ಬಿಟ್ಟು ಇವ್ರನ್ನ ಬದಲು ಮಾಡಿ ನೋಡೋಣ ಅನ್ನೋಂಥ ಮಾನಸಿಕತೆ ಏನಾದರೂ ಬಂದರೆ Very true. ಮುಂದಿನ 2 ವರ್ಷಗಳಲ್ಲಿ ಕಾಂಗ್ರೆಸ್ಸಿಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಬರೀ 2 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಇಷ್ಟು ಹೋರಾಟ ಮಾಡೋದು ಡಿ ಕೆ ಶಿವಕುಮಾರ್ ಅವ್ರಿಗೇನು ಅಷ್ಟಾವಶ್ಯ ಇರಲಿಲ್ಲ. ಅವ್ರು ಹೀ ಈಸ್ ಆಲ್ಸೋ ಲುಕಿಂಗ್ ಫಾರ್ ನೆಕ್ಸ್ಟ್ 6 years 5 years ಅಂದರೆ 7 ವರ್ಷ ಆದರೂ ನಾನಿಲ್ಲಿ ಇರಬೇಕು ಅಂತ. ಕರ್ನಾಟಕದಲ್ಲಿ ಏನಾಗಿದೆ, ಆಲ್ಮೋಸ್ಟ್ ಇಲ್ಲಿವರೆಗಾದಂಥ 25 ಮುಖ್ಯಮಂತ್ರಿಗಳಲ್ಲಿ ಪೂರ್ತಿ 5 ವರ್ಷ ಆದವರು ನಂಗೆ ಅನ್ಸುತ್ತೆ ಒಂದು ಇಬ್ಬರಿದ್ದಾರೆ ಏನೋ. ಎಲ್ಲರೂ 2 ವರ್ಷ 3 ವರ್ಷ 11 ತಿಂಗಳು 1 ತಿಂಗಳು ಹೀಗೆಲ್ಲ ಚೀಫ್ ಮಿನಿಸ್ಟರ್ಸ್ ಆಗಿದ್ದಾರೆ. 14 ತಿಂಗಳು ಅವ್ರಿಗೆ ಆ ಮುಖ್ಯಮಂತ್ರಿ 1 ದಿವಸ ಯಡಿಯೂರಪ್ಪನವರು ಒಂದಿನ ಕರೆಕ್ಟ್ ಅಂದ್ರೆ ಕೂತ್ಕೊಂಡು ಫೈಲ್ ತರಿಸಿ ಈ ಮುಖ್ಯಮಂತ್ರಿ ಪದ ಅನ್ನೋದು ಇದು ಬರೀ ಮಂತ್ರಿ ಪದ ಅಲ್ಲ. ಹಿ ಈಸ್ ಅನ್ ಹೆಡ್ ಮಾಸ್ಟರ್, ಹಿ ಈಸ್ ಹೆಡ್ ಆಫ್ ಎ ಫ್ಯಾಮಿಲಿ, ಹಿ ಈಸ್ ಹೆಡ್ ಆಫ್ ಎ ಹೋಲ್ ಪೊಲಿಟಿಕಲ್ ಮೂಮೆಂಟ್. ಅಂದ್ರೆ ಅಷ್ಟನ್ನು ಅವ್ರು ರೆಪ್ರೆಸೆಂಟ್ ಮಾಡುವಂತ ಶಕ್ತಿ ಅವ್ರಿಗಿರ್ಬೇಕು. ಅಂದ್ರೆ ಮಾತ್ರ ಅವರು ಮುಖ್ಯಮಂತ್ರಿಯಾಗಿ ಯಶಸ್ವಿ ಆಗ್ತಾರೆ. ಇಲ್ಲಿ 2 ಇದೆ, ತಾವು ಕೆಲಸ ಮಾಡ್ಬೇಕಷ್ಟೇ ಅಲ್ಲ, ನಿಮ್ಮ 20 ಜನರ ಜೊತೆ ಮಾಡಿಸ್ಬೇಕು. ಆವಾಗ ನೀವು ನಿಜವಾದ ಅದು ಹೆಸರಿನಲ್ಲೇ ತೋರಿಸುತ್ತದು. ನೀನು ಬರೀ ಮಂತ್ರಿ ಅಲ್ಲಪ್ಪ, ನೀನು ಮುಖ್ಯ. ಮಹಾರಾಷ್ಟ್ರದ ಉಳಿದ ಭಾಗಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಕೂಡ ಮುಖಿಯಾ ಅಂತ ಕರೀತಾರೆ. ಮುಖಿಯಾ ಅಂದರೆ ಮುಖ್ಯ ಅಂದ್ರೇ ಒಂದು ಚೀಫು. ಹೀಗಿರುವಂಥ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಇಮೇಜಸ್ ಇದೆ. ಜನ ಡಿ ಕೆ ಶಿವಕುಮಾರ್ ಅಂದ ಕೂಡಲೇ ಒಂದು ಹಾರ್ಡ್, ಆಟೋಕ್ರಾಟಿಕ್, ಎರೋಗಂಟ್, ಆಮೇಲೆ ಕೆಲವು ಸಲ ಎಕ್ಸ್ಟ್ರೀಮ್ಗೆ ಒಯ್ದು ರೌಡಿ ಇಮೇಜ್ ಕೂಡ ಅವ್ರಿಗೆ ಕೊಡ್ತಾರೆ. ಒಬ್ಬ ಮುಖ್ಯಮಂತ್ರಿಗೆ ಈ ಥರ ಶಬ್ದಗಳನ್ನು ಉಪಯೋಗಿಸಬಾರ್ದು. ಹೀಗಾಗಿ ಅವ್ರ ಎರೋಗನ್ಸಿ ಬಗ್ಗೆ ಜನರಿಗೆ ಒಂದಿಷ್ಟು ಭಾವನೆಗಳಿದೆ. 2ನೇದ್ದು ಹಣದ ವ್ಯವಹಾರದಲ್ಲಿ ಅವ್ರ ಮೇಲೆ 2-3 ಸಲ ಕೇಸ್ ಆಗಿವೆ, 16 ಸಲ ದಿಲ್ಲಿಗೆ ಹೋಗಿ ಬಂದಾರೆ. ಅವ್ರ ಮೇಲೆ, ಅವ್ರ ಫ್ಯಾಮಿಲಿಯವ್ರ ಮೇಲೆ, ಅವ್ರ ಮಗಳ ಮೇಲೆ, ಎಲ್ಲರ ಮೇಲೂ ಕೇಸ್ಗಳಾಗಿ ಅರೆಸ್ಟ್ ಆಗಿ ಬಿಡುಗಡೆ ಆಗಿ, ಇದೆಲ್ಲ ನಮಗೆ ತತ್ವಜ್ಞಾನ ಹೇಳುವಂಥ ಒಬ್ಬ ನಮ್ಮ ಅರಸು ಏನಿದ್ದಾನೆ ಅವನ ಮೇಲೇ ಇಷ್ಟು ಅಲಿಗೇಷನ್ಸ್ ಇದ್ದರೆ ಇಮೇಜದ ಪ್ರಾಬ್ಲಮ್ ಏನು ಅಂತ. ನೀವು ಒಳ್ಳೆ ರಾಜ್ಯ ಹೆಂಗೆ ಮಾಡ್ತೀರಿ ಅಂತ. ಆಯಿತು, ಈಗ ಅವ್ರು ಮನಸ್ಸು ಮಾಡಿ ಇವತ್ತಿನಿಂದ ನಾನು ಯಾವುದೇ ಥರದ ವ್ಯವಹಾರಗಳಾಗಲಿ ಹಣದ ವ್ಯವಹಾರಗಳಿಗೆ ನಾ ಕೈ ಹಚ್ಚಲ್ಲ ಅಂತ ಶಪಥ ತಗೊಂಡ್ರೆ ತಗೊಂಡ್ಮೇಲೆ ನಿಲ್ಲಲ್ಲ ಅದು. ಯಾಕೆಂದರೆ ಇವತ್ತಿನ ಒಂದು ತಾಲೂಕು ಕಚೇರಿ, ಒಂದು ಜಿಲ್ಲಾ ಕಚೇರಿ, ಒಂದು ಗ್ರಾಮ ಪಂಚಾಯತಿ ಕಚೇರಿ ಎಲ್ಲವೂ ಇಷ್ಟು ಭ್ರಷ್ಟತೆ ಕೆಳಗಿದ್ದಾರೆ. ಇದಕ್ಕೆ ನಾ ಯಾವುದೇ ಪಾರ್ಟಿಯನ್ನು ಬ್ಲೇಮ್ ಮಾಡಲ್ಲ. BJP ಸರ್ಕಾರ ಇದ್ದಾಗಲೂ ಈ ಕಥೆ ಇತ್ತು, ಇವತ್ತೂ ಇದೆ. ಈ ಭ್ರಷ್ಟಾಚಾರದಿಂದ ಜನರನ್ನು ಮೇಲೆ ಎತ್ತದೇ ಇದ್ದರೆ, ಜನರನ್ನು ಪಾರು ಮಾಡದೇ ಇದ್ದರೆ, ನೀವು ಎಷ್ಟೇ ಒಳ್ಳೆಯ ಮುಖ್ಯಮಂತ್ರಿ ಆಗ್ರಿ, ನಿಮಗೆ ಮುಂದಿನ ಸಲ ಆರಿಸಿ ಬರುವಂಥ ಚಾನ್ಸ್ ಇಲ್ಲ.